ಸ್ನೇಹಿತರ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ನಿಮ್ಮ ಮೇಲೆ ಪ್ರೀತಿ ಇತ್ತು ಅಂತ ಹೇಳಿದ್ರೆ ನೀವು ಅವರಿಗೆ ಕೆಲವೊಂದಿಷ್ಟು ಏನು ಪ್ರೂವ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಅವರಿಂದ ನೀವು ಹೆದರಿ ಬದುಕುವಂಥದ್ದಾಗ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಾಗಿದ್ಮೇಲೆ ಈ ಒಂದು ವಿಡಿಯೋ ಬಗ್ಗೆ ಡಿಸ್ಕಷನ್ ಅಂದ್ರೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ರಿಲೇಶನ್ಶಿಪ್ ಮೇಲೆ, ಸೊ ಮಾತಾಡಬೇಕು ನನ್ನ ಜೊತೆಗೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು 100% ಕ್ಲಾರಿಟಿ ಸಿಗುತ್ತೆ ನಿಮಗೆ. ಸೊ ಏನ್ ಹೇಳಿದೀನಿ ವಿಡಿಯೋದಲ್ಲಿ ಅಂಡ್ ನೀವೇನ್ ಅರ್ಥ ಮಾಡ್ಕೊಬಹುದು ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೋಡಿ, ಪ್ರೀತಿ ಇದ್ದಾಗ ನೀವಲ್ಲಿ ಕನ್ವಿನ್ಸ್ ಮಾಡೋ ಅವಶ್ಯಕತೆ ಬರಲ್ಲ. ಎಲ್ಲ ಟೈಮಲ್ಲಿ ಏನಾಗುತ್ತೆ, ಎಕ್ಸಾಂಪಲ್ ಈಗ ಗಂಡ ಹೆಂಡತಿ ಮಧ್ಯೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಎಲ್ಲೋ ಒಂದ್ ಕಡೆ ಗಂಡ ಒಂದು 15,000 ದುಡಿತಿದ್ದಾರೆ ಅಂತ ಅನ್ಕೊಳ್ಳೋಣ. ಒಂದು ಫ್ಯಾಮಿಲಿ ಗಂಡ ಹೆಂಡತಿ, ಆ ಫ್ಯಾಮಿಲಿನಲ್ಲಿ ಗಂಡ 15,000 ದುಡಿತಿದ್ದಾನೆ. ಪಕ್ಕದ ಮನೆಯವರು ಅವ್ರ ಯಜಮಾನ್ರು 1,00,000 ದುಡಿತಿದ್ದಾರೆ, ಅವರು ಬದುಕ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ಈಗ ವಿಚಾರ ಏನಾಗತ್ತೆ, 15,000 ಬರುವಂತ ಏನಿರ್ತಾರೆ ಯಜಮಾನ, ಆ ಮನುಷ್ಯ ಅಷ್ಟೇ ಜೀವನ ಮಾಡ್ಬೇಕಾಗತ್ತೆ. ಬಟ್ ಹೆಂಡತಿ ಅದನ್ನ ಅರ್ಥ ಮಾಡ್ಕೊಂಡು ಬದುಕ್ಬೇಕಾಗತ್ತೆ. ಈಗ 1,00,000 ದುಡಿತಾ ಇರೋರು 10,000 ರೂಪಾಯಿ ಸಾರಿ ತರ್ತಾರೆ. ಸೊ ಹಂಗಂತೇಳಿ ಅವ್ರಿಗೆ ಕಾಂಪಿಟೇಷನ್ ಮಾಡ್ಕೊಂಡು ಅಥವಾ ಅವ್ರಿಗೆ ಕಂಪ್ಯಾರಿಸನ್ ಮಾಡ್ಕೊಂಡು ನನಗೂ 10,000 ಸಾರಿ ಬೇಕು ಅಂತ ಕುತ್ಕೊಳ್ಳೋ ಹಾಗಿರಲ್ಲ. ಸೊ ಅದನ್ನ ನೀವು ಕನ್ವಿನ್ಸ್ ಮಾಡೋ ಹಾಗಿರಲ್ಲ. ನಿಮ್ಮಲ್ಲಿ ಪ್ರೀತಿ ಇತ್ತಾ, 15,000 ಸ್ಯಾಲ್ರಿ ಒಳಗಡೆನೆ ಅಡ್ಜಸ್ಟ್ ಮಾಡ್ಕೊಂಡು ಬದುಕಿ ಹೋಗ್ತಾರೆ. ನೀವು ಹಿಂಗಲ್ಲ ಹಿಂಗಲ್ಲ ನಮ್ ಬದುಕಿ ಹಿಂಗೆಲ್ಲ ಅರ್ಥ ಮಾಡಿಸೋ ಬದನೆಕಾಯಿ ಯಾವ್ದು ಬರೋ ನೆಸೆಸಿಟಿನೇ ಇಲ್ಲ. ಪ್ರೀತಿ ಅಂತ ಹೇಳಿದ್ರೆ ಸ್ಯಾಕ್ರಿಫೈಸ್ ಮಾಡಬೇಕು. ನಿಮ್ಮ ಬರುವಂತ ಸ್ಯಾಲ್ರಿ ಒಳಗಡೆ ಕಾಸ್ಟ್ಲಿ ಥಿಂಗ್ಸ್ ಅಲ್ಲ, ಇರೋದನ್ನ ಅದೇ ಕಾಸ್ಟ್ಲಿ ಅನ್ಕೊಂಡು ಬದುಕುವಂತ ಮೆಂಟಾಲಿಟಿ ಬರ್ಬೇಕು. ಆಕ್ಚುಲಿ ಅದು ಬರುತ್ತೆ 100%. ಇರೋದ್ರಲ್ಲಿ ಹೊಂದ್ಕೊಂಡು ಹೋಗುವಂತ ಬುದ್ಧಿ ಬರುತ್ತೆ. ಅವ್ರಿಗೆ ನೀವು ಎಕ್ಸ್ಟ್ರಾ ಕನ್ವಿನ್ಸ್ ಮಾಡುವಂತದ್ದೇ ಬರಲ್ಲ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಅಂತ ಹೇಳಿದ್ರೆ, ಹೆದರಿ ಬದುಕೋ ಅವಶ್ಯಕತೆ ಇರಲ್ಲ. ಎಕ್ಸಾಂಪಲ್ ಕೆಲವೊಂದು ನಾನು ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ಗೊತ್ತಾಗಿದೆ, ಹೆಂಡತಿಗೆ ಹೆದರಿ ಗಂಡ ಬದುಕಿರ್ತಾನೆ, ಗಂಡನಿಗೆ ಹೆದರಿ ಹೆಂಡತಿನೂ ಬದುಕ್ತಿರ್ತಾರೆ. ಎರಡೂ ಇರುತ್ತೆ. ಹಂಗಂತೇಳಿ ಎಲ್ಲೋ ಒಂದ್ ಕಡೆ ಬರೀ ಗಂಡ್ಮಕ್ಳೇ ಹೆದರ್ತಾರೆ, ಹೆಣ್ಮಕ್ಳು ಅದಲ್ಲ. ಒಂದೊಂದು ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನ್ ನೋಡಿದ್ದೀನಿ, ನೀವು ಯಾರು ಹೆದರೋ ಅವಶ್ಯಕತೆ ಏನಿದೆ. ಪ್ರೀತಿ ಅಂದ್ರೆ ಒಂದು ಫ್ರೀಡಮ್ ಇಂದ ಚೆನ್ನಾಗಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಹಂಚ್ಕೊಂಡು ಬದುಕುವಂಥದ್ದು. ತಪ್ಪಾಗಿದ್ಯಾ, ಹಿಂಗ ಆಗ್ಬಾರ್ದು, ಹಿಂಗ ಆಗ್ಬೇಕು, ಹೆಂಗಿರ್ಬಾರ್ದು, ಇದನ್ನ ಕುತ್ಕೊಂಡು ಡಿಸ್ಕಷನ್ ಮಾಡುವಂಥದ್ದು. ಅಂಡ್ ಫ್ರೀ ಆಗಿ ಆರಾಮ್ಸೆ ಬದುಕಬಹುದು. ಅಲ್ಲಿ ಹೆಂಗೆ ಅಂದ್ರೆ, ಕೆಲವರು ಗಂಡ ಬರ್ತಿದ್ದಾನೆ ಅಂತ ಹೇಳಿದ್ರೆ ಪಾಪ ಹೆಂಡತಿ ಊಟ ಮಾಡೋ ಹಾಗಿಲ್ಲ, ನೆಟ್ಟಿಗೆ ರೆಡಿ ಆಗುವಾಗ ತುಂಬಾ ಹೆದರ್ಕೊಂಡು ಬದುಕ್ತಾರೆ. ಆ ಜೊತೆಗೆ ಹೆಂಡತಿ ಬರ್ತಿದ್ದಾಳೆ ಅಂತ ಹೇಳಿದ್ರೆ ಗಂಡ ಹೆದರ್ಕೊಂಡು ಬಂದು ರಾಕ್ಷಸಿ ಅನ್ಕೊಂಡು ಹೆದರ್ಕೊಂಡು. ಸೊ ಈ ತರದ್ದು ನಾನು ಕೇಳಿದೀನಿ ಹೊರಗಡೆ ಸಮಾಜದಲ್ಲಿ. ಯಾರೆಲ್ಲ ನೋಡ್ತಿದ್ರ ನಿಮ್ಗದು ಆಗಿರಬಹುದು ಅಥವಾ ಆಗದೇನೆ ಇರ್ಬೋದು, ಹೊರಗಡೆ ಸಮಾಜದಲ್ಲಿ ಹಂಗಿದೆ. ಬಿಕಾಸ್ ನಾನು ಅದನ್ನ ಕೌನ್ಸಿಲಿಂಗ್ ಅಲ್ಲಿ ಕೇಳಿದೀನಿ. ಈ ತರದೆಲ್ಲ ಪ್ರಾಬ್ಲಮ್ ಇದ್ದಂತ ಕಥೆಗಳನ್ನ ಕೇಳಿದಾಗ ತುಂಬಾ ಬೇಜಾರಾಗುತ್ತೆ. ಪ್ರೀತಿ ಅಂದ್ರೆ ಏನ್ರಿ, ಅಥವಾ ಪ್ರೀತಿ ಮಾಡ್ದೇನೆ ನೀವು ಮದ್ವೆ ಆಗಿದ್ದೀರಂದ್ಮೇಲೆ ಪ್ರೀತಿ ಮಾಡಿ ಎಷ್ಟು ದಿನ ಬಾಳಿ ಬದುಕ್ತೀರಾ ಇಲ್ಲಿ, ಅದು ಗೊತ್ತಿಲ್ಲ. 4 ದಿನ ಇರ್ತೀವಿ. ಸೊ ಯಾಕೆ ಚೆನ್ನಾಗಿರ್ಬಾರ್ದು, ಯಾಕಷ್ಟು ಎದುರ್ಕೊಂಡು ಫ್ರೀಡಮ್, ಪ್ರೀತಿಯಿಂದ ಫ್ರೀ ಆಗಿರ್ಬೇಕು. ಆಕ್ಚುಲಿ ಒಂದೇ ದಿನ ದುಡಿದ್ರು, ಇರೋದ್ರಲ್ಲಿ ಹೊತ್ತು ಊಟ ಮಾಡಿದ್ರು, ಇರೋದ್ರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಖುಷಿಯಾಗಿ ಯಾಕೆ ಇರಕ್ಕಾಗಲ್ಲ. ನಾನು ಹೇಳ್ತಿರೋದು, ಕಷ್ಟ ಬರ್ಲಿ ಹಂಗಂತೇಳಿ ಕಷ್ಟ ನಾವು ತಂದ್ಕೊಳ್ಳೋದಲ್ಲ. ಅದಾಗೆ ಕಷ್ಟ ಬಂದಾಗ ಅದನ್ನ ಹ್ಯಾಂಡಲ್ ಮಾಡೋಣ. ನಾವಾಗಿ ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಕಷ್ಟ ಪಟ್ಕೊಳ್ಳೋದಲ್ಲ. ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಅಂಡರ್ಸ್ಟ್ಯಾಂಡಿಂಗ್. ಇದು ತುಂಬಾ ಅಗೇನ್ ನಾನು ಅವಾಗ್ಲೇ ಎಕ್ಸಾಂಪಲ್ ಕೊಟ್ಟೆ. ಅರ್ಥ ಮಾಡಿಸೋದಕ್ಕೆ ನಾವೇ ಫೋರ್ಸ್ಫುಲಿ ಅರ್ಥ ಮಾಡಿಸೋದು ಬರಲ್ಲ. ಅಲ್ಲಿ ಪ್ರೀತಿ ಇತ್ತು ಅಂತ ಹೇಳಿದ್ರೆ ಅವರೇ ಅರ್ಥ ಮಾಡ್ಕೋತಾರೆ. ನಿಮ್ ಪರಿಸ್ಥಿತಿ ಏನು, ಎಷ್ಟು ಕಷ್ಟ ಪಡ್ತಿದ್ದೀರಿ, ನಿಮ್ಮ ಒಳ್ಳೇದೇನು, ನಿಮ್ಮ ಕೆಟ್ಟದ್ದೇನು, ನಿಮ್ಮ ಮನೆ ಹೇಗಿರ್ಬೇಕೆಲ್ಲ ಅರ್ಥ ಮಾಡ್ಕೋತಾರೆ. ನೀವು ಅದನ್ನ ಫೋರ್ಸ್ಫುಲಿ ಅರ್ಥ ಮಾಡ್ಸೋಕ್ ನೆಸೆಸಿಟಿನೇ ಇಲ್ಲ ಆಕ್ಚುಲಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಪ್ರೂವ್ ಮಾಡೋವಂಥದ್ದು. ಈಗ ಎಕ್ಸಾಂಪಲ್ ಎಲ್ಲೋ ಒಂದ್ ಕಡೆ ಹಣ ಖರ್ಚು ಮಾಡಿದ್ದೀರಾ ಅಂತ ಹೇಳಿದ್ರೆ ಎಲ್ಲದಕ್ಕೂ ಸಾಕ್ಷಿ ಸಮೇತ ಪ್ರೂವ್ ಮಾಡೋದಲ್ಲ. ಬಿಡು, ಏನು ಕೆಟ್ಟದ್ದು ಖರ್ಚು ಮಾಡಲ್ಲ, ಡ್ರಿಂಕ್ಸ್ ಮಾಡಲ್ಲ, ಕುಡ್ತಾ ಇಲ್ಲ, ಇನ್ನೊಂದಿಲ್ಲ, ಅಥವಾ ಹೆಣ್ಮಕ್ಳೆಲ್ಲೋ ಹಾಳು ಮಾಡ್ಬೋದು. ಒಬ್ರಿಗೊಬ್ರಿಗೆ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಒಂದು ಬಿಲಿ ಮೇಲೆ. ಅದು ಪ್ರೂವ್ ಮಾಡೋ ನೆಸೆಸಿಟಿ ಇಲ್ಲ. ಪ್ರತಿದಿನಾನು ಪ್ರೂವ್ ಮಾಡ್ತಾ ಹೋದ್ರೆ ನೀವು ಇರೋ ಸಂಬಂಧಕ್ಕೆ ಅರ್ಥನೇ ಬರಲ್ಲ ನನ್ನ ಪ್ರಕಾರ. ಓಕೆ, ಇದಿಷ್ಟು ಕೂಡ ಪ್ರೀತಿ ಇತ್ತು ಅಂತ ಹೇಳಿದ್ರೆ ಇದು ಯಾವ್ದು ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನನಗನ್ಸಿದ್ದು ಹೇಳಿದೀನಿ. ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್ ಸರ್ ನಿಮ್ಮ ಮಾತುಗಳು ಅನ್ಸಿದ್ರೆ ಹೋಗಿ ಕಮೆಂಟ್ ಸೆಕ್ಷನ್ ಹೋಗಿ ಫಟಾಫಟ್ ಕಮೆಂಟ್ ಮಾಡಿ ಅಂಡ್ ಲೈಕ್ ಪಾಯಿಂಟ್ ಕೊಡಿ. ಇಷ್ಟ ಲೈಕ್ ಮಾಡಿ. ಮತ್ತೊಂದು ಅಮೇಜಿಂಗ್ ಬೆಸ್ಟ್ ಆಗಿರ್ತಕ್ಕಂಥ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.